ವಿಷಯ ಹೇಳಿ, ಧರ್ಮ ವಿಷಯ ಹೇಳಿ. ಬಿಸ್ನೆಸ್ ಇವ್ರು ದುಡ್ಡು ಮಾಡ್ತಿದ್ದಾರೆ ಅಂದ್ಮೇಲೆ ತಪ್ಪಲ್ಲ ಇದು? ಮತ್ತಿನ್ನೇನು ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋದ್ರೆ ಹಿಂದುತ್ವ ವಿರೋಧಿಗಳು ನಾವು. ಮಾತಾಡಬಾರ್ದು. ಹಾ, ಸೌಜನ್ಯ ಹಿಂದೂ ಅಲ್ಲ. ಸೌಜನ್ಯ ಹಿಂದೂ ಅಲ್ಲ. ಅವ್ರಿಗೆ ಮತ್ತೆ ಸಿ.ಟಿ. ರವಿ ಅವ್ರಿಗೆ ಕಾಲ್ ಮಾಡಿದೆ ನನ್ನ. ಏನ್ ಹೇಳಿದ್ರು? ಸಿ.ಟಿ. ರವಿ ಸೌಜನ್ಯ ವಿಷಯ ಅನ್ಕೊಳು, ಆಯ್ತಾಯ್ತು ಅಂತ ಹೇಳಿ ಇಟ್ಬಿಟ್ರು. ಸೌಜನ್ಯ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು ಕೇಳಿದೆ ನಾನು. ಯಾಕೆ ನೆಗೆಟಿವ್ ಮಾತಾಡಿದ್ರೆ ಕೇಳಿದೆ. ಅದ್ರ ಬಗ್ಗೆ ಆಯ್ತಾಯ್ತು ಮಾತಾಡ್ತೀನಿ ಅಂತ ಹೇಳಿ ಇಟ್ಬಿಟ್ರು. ನಾನು ಬಿಜೆಪಿ ಜಿಲ್ಲಾ ಸಾಮಾಜಿಕ ಜಾಲತಾಣದಲ್ಲಿ ಇದ್ದೀನಿ, ಸಹ ಸಂಚಾಲಕ ಉತ್ತರ ಕನ್ನಡದ. ಅದನ್ನ ಅವ್ರಿಗೆ ಪಾಯಿಂಟ್ ಟು ಪಾಯಿಂಟ್ ಹೇಳಿ ಕೊಟ್ಟ ನಂತರ ಬ್ಲಾಕ್ ಆಗ್ಬಿಡ್ತಾರ ಅವರು. ಓಕೆ, ನಾನ್ ನಿಮ್ ಜೊತೆ ಕೈ ಜೋಡಿಸ್ತೀವಿ ಅಷ್ಟೇ. ಸತ್ಯ ಹೊರ ಬರ್ಬೇಕಷ್ಟೇ. ಸತ್ಯ ನಾವು ಸುಳ್ಳು ಹೇಳ್ತಾ ಇಲ್ಲ, ಸತ್ಯನೇ ಹೇಳ್ತಾ ಇದ್ದೀವಿ. ಅಷ್ಟೇ. ನಾವು ಸತ್ಯವೇ ಹೇಳೋ ಸತ್ಯರ್ಜು ಅವ್ರ ಪರ ನಿಮ್ ಜೊತೆ ಕೈ ಜೋಡಿಸ್ತೀವಿ, ಅದ್ರ ಬಗ್ಗೆ ಮಾತಿಲ್ಲ. ನಮ್ಮ ಅಜ್ಜಿನವರು ಸೀನಿಯರ್ ಮೋಸ್ಟ್ ಒಬ್ರು ಅದ್ರಲ್ಲಿ ಎಂಡೋಮೆಂಟ್ ತಹಸೀಲ್ದಾರ್ ಇದ್ರು, ಅಂದ್ರೆ ಧರ್ಮದತ್ತಿ ಇಲಾಖೆಲಿ ಇದ್ರು. ಅವರು ಪಡುಬಿದ್ರಿಯಲ್ಲೆಲ್ಲ ವರ್ಕ್ ಮಾಡಿದ್ರು. ಅವ್ರು ಹೇಳ್ತಾರೆ, ಈ ಒಂದು ಸಣ್ಣ ದಣಿ ಕಾಬಡಿ ದಾದಾಗಿರಿ ಇದ್ರಂತೆ. ಅವನ ಹೆಸರಿನ ಮಲ್ಲಿಗೆ. ಹೌದು, ಸಣ್ಣ ದನಿ ಅಂತ ಹೇಳ್ತೀವಲ್ಲ ಅವನು. ಸಣ್ಣ ದನಿ ಅಂತ ಅಲ್ಲ, ಸಣ್ಣ ಅತ್ಯಾಚಾರಿ ಅಂತ ನಾನು ಹೇಳ್ದ. ಅವನು ದನಿ ಅಂತ ಯಾರು ಹೇಳ್ದ? ಅವನು ಸೀಮೆಗೆ ಅವನಿಗೆ ಡೈಲಿ ಒಂದೊಂದು ಹೆಣ್ಣು ಮಕ್ಳು ಬೇಕು. ಅದೇಂತೀನಿ, ಅವನು ಬಾಳ ಇದು ಹೇಳಿದವ್ರು. ಅವ್ರು ಅಲ್ಲಿ ಸರ್ವಿಸ್ ಮಾಡ್ದವ್ರಲ್ಲ. ಏನ್ ಹೇಳಿ, ಮೋಸ್ಟ್ಲಿ ಇವರೆಲ್ಲ ಅಂತ್ಯಕಾಲ ಬಂದೇ ಬರುತ್ತೆ ಬಿಡಿ. ಬಂತು ಸರ್. ಈ ಸೂಲೆಬೆಲೆ ಅನ್ನೋ ವ್ಯಕ್ತಿ 2017ರಲ್ಲಿ ನಮ್ದು ಗಣೇಶ ಚತುರ್ಥಿ 25ನೇ ರಜತ ಸಂಭ್ರಮ ನಮ್ದು. ಒಂದು ಕಾರ್ಯಕ್ರಮದಲ್ಲಿ ನಾವು ಚೌಕಟ್ ಮುಂದೆ 6 ತಿಂಗಳ ಮೊದ್ಲೇ ಕಾರ್ಯಕ್ರಮ ಚೌಕಟ್ ಮಾಡ್ತಿದ್ವಿ, ಯಾರನ್ನ ಕರೀಬೇಕು. ಆ ಟೈಮ್ ನಲ್ಲಿ ಸೂಲೆಬೆಲೆ ಸ್ವಲ್ಪ ಪಾಪ್ಯುಲರ್ ಕ್ಲಿಕ್ ಇದ್ದಲ್ಲ, ಮಾತಾಡ್ಲಿಕ್ಕೆ, ದೇಶದ ಬಗ್ಗೆ ಮಾತಾಡ್ಲಿಕ್ಕೆ. ಹೌದು, 2017 17ರಲ್ಲಿ ಹೌದು ಗಣೇಶ ಚತುರ್ಥಿ ಇದ್ರಲ್ಲ. ನಂತರ ನಾನೇ ಅದ್ರದ್ದು ಪ್ರೆಸಿಡೆಂಟ್, ನಮ್ದು ಯೂತ್ ಕ್ಲಬ್ ಒಂದು. ಅವಾಗ ಇವ್ರನ್ನ ಕರಿಬೇಕಂತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಆನ್ಲೈನ್ ನಂಬರ್ ತಗೊಂಡ್ ಮಾಡಿದಾಗ ನಾನು ಹೇಳ್ದೆ, ಈ ದಿನ ನಮ್ದು ಇಲ್ಲ 1 ಲಕ್ಷ ಡಿಮಾಂಡ್ ಅಂದ್ರು ಅವರು. ನಮ್ದು 1 ಲಕ್ಷ ಆಗುತ್ತೆ, ಮತ್ತೆ ಟ್ರಾವೆಲಿಂಗ್ ಅಮೌಂಟ್ ಎಲ್ಲ ಇವ್ರು ಬರ್ತಾರೆ, ಅದು ಬರ್ತೀರಿ, ಈಗ ನಂತರ ನಾನು ನಮ್ದು ಎಷ್ಟು ಬಜೆಟ್ ಆಗ್ಬೇಕಲ್ಲ. ನಮ್ದು 7 days ಕಾರ್ಯಕ್ರಮ. ಅದು 7 ದಿನಕ್ಕೆ 7ನೇ ದಿನ ಮಂಗಳೂರು ಅವ್ರದೇ ಚೆಂಡೆ ಬಂದಿತ್ತು, ಚಿಂಗಾರಿ ಮೇಳ ಅಂತ ಇದೆ ನೋಡಿ, ಚೆಂಡೆ. ಅವ್ರು ಕರ್ಸಿದ್ವಿ. ನಮ್ದು ಒಂದು 10 ಲಕ್ಷ ರೂಪಾಯಿ ಬಜೆಟ್. ನಮ್ದು ಸಣ್ಣ ಗ್ರಾಮ ಇದು, ಗೋಕರ್ಣದಿಂದ ಒಳಗಡೆ. ಇಷ್ಟು ದೊಡ್ಡ ಬಜೆಟ್ ಈಗ ನಮ್ದು 1 ದಿನಕ್ಕೆ 1 ಲಕ್ಷ ಕೊಟ್ರೆ ಕಷ್ಟ ಆಗುತ್ತೆ. ನಾವು ಒಂದು ತೀರ್ಮಾನ ಮಾಡಿದ್ವಿ. ನಂತರ ಅವರನ್ನೇ ಹೋಲಿಕೆ ಮಾಡೋರಂತವ್ರು ಅವಿನಾಶ್ ಸೋಮಿಂಗ್ಳೆ ಅಂತ ಇದ್ರು, ನನ್ನ ಫ್ರೆಂಡ್, ಉಡುಪಿಲಿ ಕೆಲಸ ಮಾಡ್ತಿದ್ರು. ಜಗ್ಗು ಈ ತರ ಮಾಡೋಣ ಅಂದ್ರೆ ಇವರನ್ನು ಬಿಟ್ಟು ಮತ್ತೊಬ್ರು ಸೇಮ್ ಅದೇ ತರ ಮಾಡ್ತಾರೆ, ಅವರನ್ನ ಕಾಂಟ್ಯಾಕ್ಟ್ ಮಾಡೋಣ ಅಂದ್ರು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನಮಗೊಂದು 40,000 ರೂಪಾಯಿ ಕಾರ್ಯಕ್ರಮ ಮಾಡ್ಕೊಟ್ರು. ಅಂದ್ರೆ ಕಾರ್ಯಕ್ರಮ ಅಂದ್ರೆ ಅವ್ರು ಬಂದು ಹೋಗುದಕ್ಕ ಬಂದು ಹೋಗುದಲ್ಲ, ಬಂದು ಹೋಗುದಲ್ಲ, ಅಲ್ಲಿ ಕಾರ್ಯಕ್ರಮ ಅಂದ್ರೆ ಪ್ರಾಜೆಕ್ಟ್ ಹಾಕಿ. ಹೌದು. ಇದು ಇವರ ಖಾಲಿ ಬರೋದಕ್ಕೆ ಮಾತ್ರ 1 ಲಕ್ಷ ಕೇಳಿರೋದು. ಬರ್ಲಿಕ್ಕೆ ಕಾರ್ಯಕ್ರಮಕ್ಕೆ ಬರುವ. ಮತ್ತೆ ಅವರಿಗೆ ಚೆಂಡೆ ಬ್ಯಾಂಡ್ ಎಲ್ಲ ಬೇಕಲ್ಲ, ಅದು ಬೇರೆ ಬೇಕಲ್ವಾ? ಚೆಂಡೆ ಬ್ಯಾಂಡ್ ಅದಲ್ಲ, ಕಾರ್ಯಕ್ರಮ ಮಾಡ್ಲಿಕ್ಕೆ ಒಂದು 3 ಗಂಟೆ ಅವ್ರು ಸ್ಪೀಚ್ ಮಾಡೋದು. ಸ್ಪೀಚ್ ಮಾಡ್ಲಿಕ್ಕೆ 3 ಗಂಟೆ ಸ್ಪೀಚಿಗೆ 1 ಲಕ್ಷ ರೂಪಾಯಿ. 1 ಲಕ್ಷ ಯಾರಿಗಿದೆ ಸ್ವಾಮಿ ಇಷ್ಟೊಂದು ಸಂಬಳ? ಅಲ್ಲ, ಇವರು ದೇಶ ರಕ್ಷಕರ, ದೇಶ ಸೇವಕರ ಇವರು. ಅದೇ ಅಂತೀನಿ, ಎಲ್ಲ ಹೀಗೆ ಮಾಡಿದ್ದೇನೆ ಅವಾಗ ಹೆಚ್ಚಿಗೆ. ಅದೇ ಇದೇ ತರ ಮಾಡಿ ಜನಕ್ಕೆ ಇನ್ನೋದಲ್ಲಿ ಬರ್ತಾರೆ ಅಂತ ಲೆಕ್ಕ ಆಗ್ಬೇಕಲ್ಲ. ಅಲ್ಲಲ್ಲ, ಅದು ನನಗೆ ಬೇರೆಯವರು 1-2-3 ಜನ ಹೇಳಿದ್ರು ಇದೇ ತರನೇ. ಸರ್ ಇದೇ ಸರ್ ಇಷ್ಟೊಂದು ಡಿಮಾಂಡ್ ಆಗ್ತದೆ ಸರ್, ಡಿಮಾಂಡ್ ಇದ್ರೆ ಅವ್ರು ಬರೋದು, ಇಷ್ಟು ಕೊಟ್ರೆ ಮಾತ್ರ ಬರೋದಂತ. ಇವ್ರನ್ನೆಲ್ಲ ಯಾವ ರೀತಿಯಲ್ಲಿ ದೇವ ಸೇವಕರಂತ ಕರಿಬೋದು, ದೇಶ ಸೇವಕರಂತ ಕರಿಬೋದು ಸ್ವಾಮಿ? ಅಮೌಂಟಿಗಾಗಿ ಮಾಡ್ತಾರಲ್ಲ, ದುಡ್ಡಿಗಾಗಿ ಮಾಡ್ತಾರಲ್ಲ, ಹಣಕ್ಕಾಗಿ ಮಾಡ್ತಾರ, ಯಾವ ಲೆಕ್ಕ ಆಯ್ತು ಅಂತ. ಹಂಗಾರೆ ಇವಾಗ ಧರ್ಮಸ್ಥಳ ಪರವಾಗಿ ಮಾತಾಡ್ತಾರ, ಸುಮ್ಮನೆ ಎಲ್ಲ ಅಂತ ಕಾಣಿಸ್ತಲ್ಲ? ಫ್ರೀಯಾಗಿ ಏನಲ್ಲ, ಧರ್ಮಸ್ಥಳ ಪರವಾಗಿ ಕೂತು ಮಾತಾಡ್ತಾ ಇರೋದು ಇವಾಗ. ಅಮೌಂಟಿಗಾಗಿ ಮತ್ತೇನದು ಮಾಡ್ತಾರೆ? ಅಮೌಂಟಿಗಾಗಿ ಮಾಡಲ್ಲ ಅವರು, ಅಮೌಂಟಿಗಾಗಿ ಮಾಡೋದು ಅಂದ್ರೆ ಧರ್ಮಸ್ಥಳ ಪರವ ಸ್ಪೀಚ್ ಮಾಡೋದು ಅಮೌಂಟಿಗಾಗಿ. ಇಲ್ಲಿ ನಮ್ಗೆ ಮತ್ತೆ ಇಂಥದ್ದು ಇಲ್ಲಿ ಹಣ ಹೇಗ್ ಕೊಡ್ತಾರೆ ಹಂಗ್ ಮಾಡ್ತಾರೆ ಕಾರ್ಯಕ್ರಮ. ಏನ್ ಸ್ವಾಮಿ ಇದು? ನಮ್ಮ ಪರಿಸರ, ನಮ್ಮ ಸಮಾಜ ಯಾವ ಹಂತಕ್ಕೆ ಹೋಗ್ತಾ ಇದೆ, ಯಾವ ಕಡೆ ಹೋಗ್ತಾ ಇದೆ? ಅದೇ ಅಂತೀನಿ. ಅದೇ ಇವರೆಲ್ಲ ಸಮಾಜ ಸೇವೆ ಅಂತ
ಹಾಕ್ತಾರೆ, ಸ್ಪೀಚ್ ಮಾಡ್ಲಿಕ್ಕೂ ಅಷ್ಟೇ ಅಮೌಂಟ್ ಕೊಡ್ತಾರಲ್ಲ, ಹಾ ಮತ್ತೇನ್ ಉಳಿತು ಇವ್ರದ್ದು? 3 ಗಂಟೆಗೆ 1 ಲಕ್ಷ ರೂಪಾಯಿ. 3 ಗಂಟೆಗೆ 1 ಲಕ್ಷ. ಇನ್ನೇನ್ ಬೇಕಲ್ಲ ನೀವು. ಹಂಗಾರೆ ಸುಮ್ಮನೆ ಅಲ್ಲ ಇವಾಗ ಅದಕ್ಕೆ ಪರವಾಗಿ ನಿಂತಿರೋದು. ಅವರ 100% ಹಣಕ್ಕಾಗಿ ಮತ್ತೆ ಏನಲ್ಲ ಅಲ್ಲ ಹಿಂಗೆ ಎಲ್ಲ ಹೋದ್ರು ಹಿಂಗೆ ಹೋದ್ರು ದುಡ್ಡು ಬೇಕು ಇವರಿಗೆ ಅಲ್ವಾ? ಏನೇ ಒಂದು ಇವ್ರದ್ದೆಲ್ಲ ಸ್ಪೀಚಿಗೆ ಹಣಕ್ಕೆ ತಗೊಳ್ತಾರೆ. ಇವ್ರದ್ದು ಧರ್ಮ ರಕ್ಷಣೆ ಅದು ಇದು ಅಂತ ಹೇಳ್ತಾರಲ್ಲ, ಇವ್ರು ಹೇಳಿ ರಕ್ಷಕರಾಗಿದ್ರೆ ಹಣಕ್ಕೆ ಫ್ರೀ ಆಗಿ ಮಾಡಿಲ್ಲಿ. ಹಾಗಾದ್ರೆ ಹೌದು, ಫ್ರೀ ಆಗಿ ಮಾಡ್ಬೇಕು ಸ್ವಾಮಿ. ಅದು ಅದಂತೀನಿ ಅಮೌಂಟ್ ಆಗುತ್ತೆ ತಮ್ಮ ಟ್ರಾವೆಲಿಂಗ್ ಸಾಕು. ಫ್ರೀ ಆಗಿ ಬರ್ಬೇಕು, ಮಾಡ್ಬೇಕು. ದುಡಿಯೋದ್ರಲ್ಲಿ ಒಂದಿಷ್ಟು ದುಡ್ಡು ಅದಕ್ಕೆ ಇಡ್ಬೇಕು, ಇಟ್ಟು ಉಳಿದ ದುಡ್ಡನ್ನ ಖರ್ಚು ಮಾಡಿ ಮಾಡ್ಬೇಕಲ್ವಾ? ಹೌದೌದೌದು. ಅಲ್ಲ ಅದು ನಾವು ಇಂತಿಷ್ಟು ಕೊಡ್ತೀವಿ, ಟ್ರಾವೆಲಿಂಗ್ ನಾವು ಕೊಡ್ತೀವಿ, ಮತ್ತೆ ಸ್ಪೀಚ್ ಮಾಡಿ ಊಟ ಎಲ್ಲ ಕೊಡ್ತೀವಿ ಅಂದ್ರೆ ಹಿಂಗ ಮಾಡಿ ಅಂದ್ರೆ ಅಡ್ಡಿಲ್ಲ ಆಯ್ತು. ಇಲ್ಲ ನಮ್ದು ಇಷ್ಟ ಅಂತ ಡಿಮಾಂಡ್ ಇಟ್ರು ಅವಾಗ ಅವ್ರು 2017ರಲ್ಲಿ ಗೋಕರ್ಣದ ಗಂಗಾವಳಿ ಎಲ್ಲ ಅದೇ ಎಲ್ಲ ಹಣಕ್ಕಾಗಿ. ಹಣ ಏನ್ ಕೊಡ್ತಾರೆ ಅಷ್ಟು ಕೊಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗಿ ಮಾಡ್ತಾ ಹೋಗ್ತಾರೆ. ಅದು ನಾನು ಅವ್ರ ಮೇಲೆ ನಾವು ದೊಡ್ಡ ಹಂಗ ಅವ್ರ ಸ್ಪೀಚ್ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಿತ್ತು ನಮ್ಗೆ. ಚೆನ್ನಾಗಿ ಮಾತಾಡ್ತಾರೆ ಅನ್ನೋ ಒಂದು ವಿಚಾರ ನೋಡಿದ್ರೆ ನಂತರ ನಮ್ದು 2017 ಡಿಮಾಂಡ್ ಇಟ್ಟ ನಂತರ ಅಲ್ಲ ಇವ ನೋಡಿ, ಅಲ್ಲಿಂದ ದುಡ್ಡು ತೆಗೆದು ಇವಾಗ ಅಲ್ಲಿ ಉಜಿರೆಯಲ್ಲಿ ಇಂದು ಎಲ್ಲ ಓಡಿಸ್ತಾ ಇರೋದಲ್ಲ. ಇವಾಗ ಮಧ್ಯ ಜಗಳಂಚ ಕಳಿಸ್ತಾನೆ ಮಾಡ್ತಾ ಇರೋದು. ಎಲ್ಲಿ ದುಡಿತಿದ್ದಾರೆ ಹೇಳಿ ಅವರು? ಶ್ರಮ ಪಟ್ಟೆ ಶ್ರಮ ಬೇವ್ರು ಎಲ್ಲೆಲ್ಲಿ ಉಳಿಸ್ತಾರ? ಹೋಗಿ ಸ್ಪೀಚ್ ಮಾಡೋದಕ್ಕಿಂತ ಇಷ್ಟ ಅಮೌಂಟ್ ಅಂತ ಹೇಳ್ತಾರೆ. ಧರ್ಮಸ್ಥಳ ವಿಷಯ ವೀರೇಂದ್ರ ಎಷ್ಟು ಒಳ್ಳೇದ್ ಮಾಡಿದಾರೆ. ಏನ್ ಒಳ್ಳೇದ್ ಮಾಡಿದಾರೆ? ಬಿಸ್ನೆಸ್, ಬಡ್ಡಿ ವ್ಯವಹಾರ. ನಾನು ಅಷ್ಟೆಲ್ಲ ಬಡ್ಡಿ ಕೊಟ್ರೆ ಇವರು ನಮ್ದೆಲ್ಲ ಸ್ಲೋಗನ್ ಬರೀತಾರೆ, ಶಾಪ ಕೊಡ್ತೀವಿ ಅನ್ಕೊಂಡು. ಅದೆಲ್ಲ ತಪ್ಪಲ್ಲ. ಆಲೋಚನೆ ಮಾಡ್ಬೇಕು ತಾನೆ. ಒಳ್ಳೇದಾಗ್ಲಿ. ಅದು ದೇವರು ಹಿಂಗೂ ಇವತ್ತಲ್ಲ ನಾಳೆ ಅದಕ್ಕಿರುವ ಸಮ್ಮಾನ ಕೊಟ್ಟೆ ಕೊಡ್ತಾರೆ ಅಲ್ವಾ? ಹೌದು, 100%. ಇವರು ಈ ತರ ದೇವ್ರ ವಿಷಯ ಹೇಳಿ, ಧರ್ಮ ವಿಷಯ ಹೇಳಿ ಬಿಸ್ನೆಸ್ ಇವ್ರು ದುಡ್ಡು ಮಾಡ್ತಿದ್ದಾರೆ ಅಂದ್ಮೇಲೆ ತಪ್ಪಲ್ಲ ಇದು? ಮತ್ತಿನ್ನೇನು ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋದ್ರೆ ಹಿಂದುತ್ವ ವಿರೋಧಿಗಳು ನಾವು. ಮಾತಾಡಬಾರ್ದು. ಸೌಜನ್ಯ ಹಿಂದೂ ಅಲ್ಲ. ಸೌಜನ್ಯ ಹಿಂದೂ ಅಲ್ಲ. ಅವ್ರಿಗೆ ಮತ್ತೆ ಸಿಟಿ ರವಿ ಅವ್ರಿಗೆ ಕಾಲ್ ಮಾಡಿದೆ ನನ್ನ. ಏನ್ ಹೇಳಿದ್ರು? ಸಿಟಿ ರವಿ ಸೌಜನ್ಯ ವಿಷಯ ಅನ್ಕೊಳು ಆಯ್ತಾಯ್ತು ಅಂತ ಹೇಳಿದ್ರು, ಇಟ್ಬಿಟ್ರು. ಸೌಜನ್ಯ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು ಕೇಳಿದೆ ನಾನು. ಯಾಕೆ ನೆಗೆಟಿವ್ ಮಾತಾಡಿದ್ರೆ ಕೇಳಿದೆ. ಅದ್ರ ಬಗ್ಗೆ ಆಯ್ತಾಯ್ತು ಮಾತಾಡ್ತೀನಿ ಅಂತ ಹೇಳಿ ಇಟ್ಬಿಟ್ರು. ನಾನು ಬಿಜೆಪಿ ಜಿಲ್ಲಾ ಸಾಮಾಜಿಕ ಜಾಲತಾಣದಲ್ಲಿ ಇದ್ದೀನಿ, ಸಹ ಸಂಚಾಲಕ ಉತ್ತರ ಕನ್ನಡದ. ಅದನ್ನ ಅವ್ರಿಗೆ ಪಾಯಿಂಟ್ ಟು ಪಾಯಿಂಟ್ ಹೇಳಿ ಕೊಟ್ಟ ನಂತರ ಬ್ಲಾಕ್ ಆಗ್ಬಿಡ್ತಾರ ಅವರು. ಓಕೆ, ನಾನ್ ನಿಮ್ ಕೈ ಜೋಡಿಸ್ತೀವಿ ಅಷ್ಟೇ. ಸತ್ಯ ಹೊರ ಬರ್ಬೇಕಷ್ಟೇ. ಸತ್ಯ ನಾವು ಸುಳ್ಳು ಹೇಳ್ತಾ ಇಲ್ಲ, ಸತ್ಯನೇ ಹೇಳ್ತಾ ಇದ್ದೀವಿ. ಅಷ್ಟೇ. ನಾವು ಸತ್ಯವೇ ಸತ್ಯದ್ದು ಅವ್ರ ಪರ ನಿಮ್ ಜೊತೆ ಕೈ ಜೋಡಿಸ್ತೀವಿ, ಅದ್ರ ಬಗ್ಗೆ ಮಾತಿಲ್ಲ. ಓಕೆ ಥ್ಯಾಂಕ್ ಯು.